ಇವಾಗ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ದಂಗೆ ಸಿಂಧೂರ್ ಲಕ್ಷ್ಮಣ ಅವರ ಬಾಡಿನ ಶೂಟ್ಔಟ್ ಆದ್ಮೇಲೆ ಇಲ್ಲಿ ಕರ್ಕೊಂಡ್ಬರ್ತಾರೆ. ಸೊ ಆ ಬಾಡಿನ ತಂದು ಇಟ್ಟಿರ್ತಕ್ಕಂಥ ಜಾಗ ಬರುವಂತ ಜೈಲ್ ಈ ತರ ಇರುತ್ತೆ. ಬ್ರಿಟಿಷರ್ ಕಾಲದ ಸೊ ಎಲ್ಲೋ ಮರೆತು ಬರೋಕ್ಕೆ ಚಾನ್ಸೇ ಎಲ್ಲಿದೆ. ಬಡವರಿಗೆ ದೇವರಾಗಿದ್ದಾರೆ ಅವರು. ಸೊ ಅವರ ಒಂದು ಸಮಾಧಿ ಸ್ಥಾನಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಈ ಕಡೆ ನೋಡಿ ವೀಕ್ಷಕರೇ, ಇದೇ ವೀರ ಸಿಂಧೂರ್ ಕ್ರಾಂತಿವೀರ ಸಿಂಧೂರ್ ಲಕ್ಷ್ಮಣ ಅಂತ ಹಾಕಿದ್ದಾರೆ. ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೇಗೋ ಅದೇ ರೀತಿಯಾಗಿ ಕ್ರಾಂತಿವೀರ ಸಿಂಧೂರ್ ಲಕ್ಷ್ಮಣ ಕೂಡ ನಮ್ಮ ಭಾಗ್ಯ ಏನೋ ನಾವು ಬಂದು ಸುದ್ದಿ ನಮಸ್ಕಾರ ಮಾಡೋಂಗಾಗಿದೆ. ತಳಗ್ ಬರಲಿಲ್ಲ. ಈ ಕಡೆ ಪಾಸ್ ಆದ್ರೆ ಆ ಕಡೆ ಹೋಗ್ತೇವೆ, ಈ ಕಡೆ ಹೋದ್ರೆ ಅಲ್ಲಿ ಹೋಗ್ತೇವೆ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಬಟ್ಕಿಟಿ. ನಮ್ಮವರೇ ನಮಗೆ ಮೋಸ ಮಾಡ್ತಾರೆ ಹೊರತು ಬ್ರಿಟಿಷರಾಗ್ಲಿ ಯಾರೇ ಆಗ್ಲಿ ನಮ್ಮನ್ನ ಎದುರಾಳಿಯಿಂದ ನಮ್ಮ ಎದುರುಗಡೆ ಬಂದು ವಿನ್ ಆಗಕ್ ಆಗಲ್ಲ. ಅವರು ಅವ್ರ ಗೆಲುವನ್ನ ಸಾಬೀತುಪಡಿಸ್ಕೊಳಕ್ ಆಗಲ್ಲ ಅಂತ ಅವ್ರು ಕೆಲವೊಂದು ಕುತಂತ್ರಗಳನ್ನ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಏನ್ ನಡೀತು ಅದೇ ಮತ್ತೆ ನಮ್ಮ ಸಿಂಧೂರ ಲಕ್ಷ್ಮಣರ ಜೊತೆಗೂ ನಡೆಯುತ್ತೆ. ಅವ್ರನ್ನ ಮೋಸದಿಂದ ಹಿಡಿತಾರಲ್ಲ, ಅದು ಬೇಜಾರಾಯ್ತು. ಸೊ ಅದೇ ರೀತಿ ಅವ್ರು ಗುಂಡು ಬಿದ್ದಾಗ ಆ ಒಂದು ಜಾಗನ ಇವತ್ತಿಗೂ ಸಿಂಧೂರ ಲಕ್ಷ್ಮಣರ ಹಸುನೀಗದಂತ ಜಾಗ, ಅವರು ಪ್ರಾಣ ತ್ಯಾಗ ಮಾಡಿದಂತ ಜಾಗ ಅಂತ ಮಾಡಿದ್ದಾರೆ. ಹಾಗೂ ಅಲ್ಲಿರುವಂತ ಬಾಡಿನ ಅವ್ರ ಹೆಂಡತಿ ಹಾಗೂ ಮಕ್ಕಳನ್ನ ಕರೆಸಿ ಅವಾಗಿನ ಕಾಲದಲ್ಲಿ ಬ್ರಿಟಿಷರು ಬಾಡಿನ ಐಡೆಂಟಿಫೈ ಮಾಡ್ಬಿಟ್ಟು ಆ ಬಾಡಿನ ಕೊನೆಗೆ ತಂದು ಅವ್ರದ್ದು ಎಂತ ಒಂದು ಟ್ರಿಕ್ ಇರುತ್ತೆ ಅಂದ್ರೆ, ಅಲ್ಲಿ ಶೂಟ್ಔಟ್ ಆದಂತ ಸಿಂಧೂರ ಲಕ್ಷ್ಮಣ ಅವ್ರ ಬಾಡಿ ತಂದ್ಬಿಟ್ಟು ಈಗಿರುವಂತ ಹಳೆ ಪೊಲೀಸ್ ಸ್ಟೇಷನ್ ಅಲ್ಲಿತ್ತು. ಇವಾಗ ಒಂದು ಯಾವ್ದು ಕಚೇರಿ ಆಗಿದೆ ಗೌರ್ಮೆಂಟ್ದು, ಹಾಗೂ ಸ್ಕೂಲ್ ಇದೆ. ಸೊ ಬೀಳಿಗಿ ತಾಲೂಕಲ್ಲಿ ಆ ಬೀಳಿಗೆಯ ಒಂದು ಬೇವಿನ ಮರದ ಕೆಳಗಡೆ ಅವ್ರ ಬಾಡಿನ ಇಡ್ತಾರೆ. ಇಲ್ರಿ ಹಳೆ ಸ್ಟೇಷನ್ ಇದೆ ಇರುತ್ತೆ. ವೀಕ್ಷಕರೇ, ನಾವಿವಾಗ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ದಂಗೆ ಸಿಂಧೂರ್ ಲಕ್ಷ್ಮಣ ಅವರ ಬಾಡಿನ ಶೂಟ್ಔಟ್ ಆದ್ಮೇಲೆ ಇಲ್ಲಿ ಕರ್ಕೊಂಡ್ಬರ್ತಾರೆ. ಸೊ ಆ ಬಾಡಿನ ತಂದು ಇಟ್ಟಿರ್ತಕ್ಕಂಥ ಜಾಗ ಇದು ಹಳೆ ಪೊಲೀಸ್ ಸ್ಟೇಷನ್. ಇದು ಹಳೆ ಪೊಲೀಸ್ ಸ್ಟೇಷನ್. ಇದು ಬ್ರಿಟಿಷ್ ಕಾಲದಲ್ಲಿ ಇದೇ ಹಳೆ ಒಂದು ಪೊಲೀಸ್ ಸ್ಟೇಷನ್ ಆಗಿರುತ್ತೆ. ಅದಾದಮೇಲೆ ಆ ಬಾಡಿನ ತಂದು ಇಲ್ಲಿ ಇಡ್ತಾರೆ. ಸೊ ಇಲ್ಲಿ ಇಟ್ಟಿರ್ತಕ್ಕಂಥ ಜಾಗನ ಇಲ್ಲಿ ಜನ ನೀಟಾಗಿ ಮೇಂಟೈನ್ ಮಾಡಿ ಸಿಂಧೂರ್ ಲಕ್ಷ್ಮಣ ಕಟ್ಟೆ ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದಾರೆ. ದೇಹನ ಇಲ್ಲಿ ಇಟ್ಟಿರ್ತಾರೆ. ಇದು ಹಳೆ ಸ್ಟೇಷನ್. ಇದು ನೋಡ್ರಿ 1908 ಇಲ್ಲಿ ಅಲ್ಲಿ ಬರ್ದಿದ್ದಾರೆ 1908 ಅಲ್ಲಿ. ಡೆತ್ ಆಗಿದೆ 1920. ಇದು ಚಾನಲ್ ಒಳಗೆ ಬರುತ್ತೆ, ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಿಮ್ಮನ್ನು ತಗೊಂಡ್ಬಿಡೋಣ. ಸಾರ್ವಜನಿಕರಿಗೆ ಭಯ ಹುಟ್ಟಿಸೋ ಸಲುವಾಗಿ ಇಲ್ಲಿ ಒಂದಿನ ಸಂಚನೆ ಇಡ್ತಾರೆ ನೋಡ್ರಿ. ಸೊ ಇಲ್ಲಿ ಅವ್ರಿಗೆ ಭಯ, ಸ್ಥಳೀಕರಿಗೆ ಭಯ ಬರಬೇಕು. ಇದೇ ಪರಿಸ್ಥಿತಿ ಬರುತ್ತೆ. ಒಂದಿನ ಸಂಚನೆಯಲ್ಲಿ ಅಲ್ಲಿ ಇದು 1908 ಸ್ಟಾರ್ಟ್ ಆಗುತ್ತೆ. ಫುಲ್ ತುಂಬ ಒಳಗಡೆ ಹೋಗಿ ಹಳೆ ಜೈಲ್ ಅದಾವ. ಹಿಂದಿ ಬ್ಯಾಕ್ ಚೂರು
ಗಮನಿಸಬಹುದು ಆಯುಧ ಮತ್ತು ಗುಂಡುಗಳ ಸಂಗ್ರಹ ಕೋಣೆ ಇದೆ ಅವಾಗಿನ ಕಾಲದಲ್ಲಿ. ಸೊ 19 ಒಂದು ಇದ್ರಲ್ಲಿ ಬರುವಂತ ಜೈಲು ಈ ತರ ಇರುತ್ತೆ ಬ್ರಿಟಿಷರ್ ಕಾಲದ ಯಾವಾಗಿನ. ಸೊ ಎಲ್ಲೂ ಮುರಿದು ಬರಕ್ ಚಾನ್ಸೇ ಎಲ್ಲಿದು. ಇದು ಅವತ್ತು ಕ್ಲೋಸ್ ಆಗಿ ಕ್ಲೋಸ್ ಅನ್ಸುತ್ತೆ ಇದು. ಇಲ್ಲ ಮತ್ತೆ ಇತ್ತೀಚೆಗೆ ಓಪನ್ ಆಗಿತ್ತು. ಇತ್ತೀಚೆಗೆ ಕ್ಲೋಸ್ ಅಂದ್ರೆ ಓಪನ್ ಇರ್ತಿತ್ತು. ಅಂದ್ರೆ ಈಗ 2000 ಇಸ್ವಿ ಕ್ಲೋಸ್ ಆಗೈತ್ರಿ ಇದು. ಇಲ್ಲ ಆ ಒಳಗ ಇದು ಅದಾರಿ ಸೈಕಲ್ ಮೋಟರ್ ಪೊಲೀಸ್ ಸ್ಟೇಷನ್ ಹಳೆವು ಅಸೆಟ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನ್ಯೂ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ರೆ ಇದು ಓಲ್ಡ್ ಪೊಲೀಸ್ ಸ್ಟೇಷನ್. ಸೊ ಅಲ್ಲಿರೋ ಅಸೆಟ್ಗಳೆಲ್ಲ ಇಲ್ಲ. ಇದೆಲ್ಲ ಅವಾಗಿಂದ ಒಟ್ಟು ಅವಾಗಿಂದ ಏನ್ ಚೇಂಜ್ ಅವ್ರು ನೀವು ಕೂಡ ಹಾಕಿರ್ತಾರೆ ನಿಮ್ಮ ಒಂದು ನಾಲೆಡ್ಜ್ಗೆ. ಕೂಡ ಹಾಕಿರ್ತಾರೆ. ಲಕ್ಷ್ಮಣ್ ಕೂಡ ಹಾಕಿದ್ದಾರೆ ನೀವು? ಹಾಕಿದ್ದಾರೆ. ಅಥವಾ ಸಿಕ್ಕೇ ಇಲ್ವಾ ಅವರು? ಸಿಕ್ಕೇ ಇಲ್ಲ. ಅದು ಈ ಜೈಲಿಗೆ ಕಾಲ ಇಟ್ಟಿಲ್ಲ, ಸಿಕ್ಕಿಲ್ಲ ಯಾರ ಕೈಗೆ. ಯಾಕಂದ್ರೆ ಆ ಫೋಟೋದಲ್ಲಿ ನೋಡಿದ್ವಿ ನಾವು ಅವ್ರಿಗೆ ಎಲ್ಲ ಬೇಡಿ ಎಲ್ಲ ತೋರಿಸಿ ಜಮಖಂಡಿ ಜೈಲು. ಈಗ ಹೊಸ ಜೈಲನ್ನು ಕಟ್ಟಿದ್ದಾರೆ. ಮತ್ತೆ ಅವ್ರು ಅಲ್ಲಿ ಸಿಕ್ಕಾಗ ಅವ್ರನ್ನಲ್ಲಿ ಎನ್ಕೌಂಟರ್ ಮಾಡಲ್ರು? ಇಲ್ಲ ಎನ್ಕೌಂಟರ್ ಮಾಡಿದ್ ಇಲ್ಲ ಆಗತ್ವೆ. ಬಟ್ ಅವ್ರು ಸಿಕ್ಕಾಗ ಅಲ್ಲಿಂದ ತಪ್ಪಿಸ್ಕೋತಾರ ಅವ್ರು ಮತ್ತೆ ತಪ್ಪಿಸ್ಕೊತಾರೆ. ವಿಚಾರಣೆ ಚಾಲು ಇರ್ತದ್ರಿ ಆ ಮೂಮೆಂಟ್. ಇಂತ ಜೈಲು ಮುರಿದು ಮತ್ತೆ ತಪ್ಪಿಸ್ಕೋತಾರ್ರಿ. ತಪ್ಪಿಸ್ಕೊಂಡು ಬಾಳ್ನೆ ಮಾತಿ ಇಲ್ಲ ಮುಂದೆ ಇಲ್ಲಿ ಹೊಡಿತಾರ. ಕಪ್ಪುರಪುಣ ದೇವಸ್ಥಾನ ಅವ್ರ ಹೆಣ ಹಾಕಿದ್ ಬೇಂಗ್ ಹಿಡಿದ್ ಕಟ್ಟಿ ಡೆಡ್ ಬಾಡಿ ಡೆಡ್ ಬಾಡಿ ಇಲ್ಲೇ ತರ್ತಾರೆ. ಸಾರ್ವಜನಿಕ ಭಯ ಹುಟ್ಲಿ ನೆಕ್ಸ್ಟ್ ಯಾರು ಇದು ಮಾಡಬಾರ್ದು. ಸೊ ಬ್ರಿಟಿಷರ್ ಅದೊಂದು ಟೆಕ್ನಿಕ್. ಅವ್ರು ನಿಂದ್ರಿಸಿ ಇವ್ರು ಇದು ಹಾಕ್ತಿದ್ರು ಏನ ಹ್ಯಾಂಗ್ ಮಾಡ್ತಾರೆ ಒಟ್ಟರು ಇದ್ರಿಗೆ. ಈಗ ಇವ್ನು ಜಿಗಿದಾಡಿದಂದ್ರೆ ಇವ್ನು ಹ್ಯಾಂಗ್ ಮಾಡ್ಬಿಡುದು ಒಟ್ಟರು ಇದ್ರಿಗೆ. ಎಲ್ಲರೂ ಮುಂದೆ ಎಲ್ಲರ ಮುಂದೆ ಭಯ ಬರ್ಬೇಕು. ಅವ್ರ ಪಾಲಿಸಿ ಬ್ರಿಟಿಷ್ ಪಾಲಿಸಿ. ಸುಂದರ್ ಲಕ್ಷ್ಮಣ ಶೂಟ್ कैमरा मैन कैमरा बिचली से रे मम्मू मारे अब 16 रहेगा 15 16 15 स्मोक कैमरा कार्ड इंजर रे मम्मू रे ಸ್ಕೂಲ್ ಐತೇನ್ರಿ? ಬಂದು ಅಲ್ಲಿ ಮುಗಿಸ್ಕೊಂಡೆ ಅಲ್ಲೊಂದು ಗದಿ ಐತ್ರಿ. ನೋಡ್ದೆ ಆಯ್ತಾ. ಏನ್ ನಿಮ್ಮ ಹೆಸರು? ಅಯಾನ್ ಸಪೋರ್ಟ್ ಮಾಡ್ದೆ ಇಲ್ಲಿ. ಇದೆಲ್ಲ ನಿಮ್ಮ ಫ್ರೆಂಡ್ಸ್ ಅವರು. ಓಕೆ ಬಾಯ್. ಕ್ರಿಯೇಷನ್ಸ್ ಅಂತ ಲಕ್ಕಿ ಲಾಶೆ ಅಂತ ನೋಡಿ ಇದ್ರಲ್ಲಿ ಸಿಗುತ್ತೆ ಯೂಟ್ಯೂಬ್. ಲಕ್ಕಿ ಲಾಶೆ ಕ್ರಿಯೇಷನ್ಸ್ ಅಂತ ನೋಡಿ. ಹೌದಾ? ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ ಇದು ಬೇವಿನ ಮರದ ಕೆಳಗಡೆ. ಇದೇ ಬೇವಿನ ಮರದ ಕೆಳಗಡೆ ಸಿಂಧೂರ್ ಲಕ್ಷ್ಮಣರ ಒಂದು ಬಾಡಿಯನ್ನ ಇಡ್ತಾರೆ. ಯಾಕೆ ಇಡ್ತಾರೆ ಅಂದ್ರೆ ಅವ್ರದ್ದೊಂದು ಕಾಮನ್ ರೂಲ್ ಗೊತ್ತು ನಿಮ್ಗೆ, ಭಯ ಬರ್ಲಿ ಅಂತ. ಸೊ ಈ ಭಯ ಬರ್ಲಿ ಅಂತ ಆ ಸಿಂಧೂರ್ ಲಕ್ಷ್ಮಣರ ಬಾಡಿಯನ್ನ ಇಡೀ ಊರಿಗೆ ಕಾಣಂಗೆ ಆ ಶೂಟ್ ಆಗಿರುವಂತ ಏನ್ ಬುಲೆಟ್ಸ್ ಬಿದ್ದಿರುತ್ತೆ, ಗುಂಡೇಟು ತಿಂದಂತ, ಹಸು ನೀಗಿದಂತ ನಮ್ಮ ಸಿಂಧೂರ್ ಲಕ್ಷ್ಮಣರ ಬಾಡಿಯನ್ನ ತಂದು ಊರ್ ಮಧ್ಯ ಆ ಪೊಲೀಸ್ ಸ್ಟೇಷನ್, ಅವಾಗ ಇದು ಪೊಲೀಸ್ ಸ್ಟೇಷನ್, ಇವಾಗ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಕಚೇರಿಯಾಗಿ ಬದಲಾಗಿದೆ. ಇಲ್ಲಿ ಇಡ್ತಾರೆ. ಇಲ್ಲಿ ಇಟ್ಟಂತ ಜಾಗವನ್ನ ಇವತ್ತಿಗೂ ಜನ ಅಲ್ಲಿ ಬಂದು ಕೈ ಮುಗಿತಾರೆ ಆ ಜಾಗಕ್ಕೆ. ಹಾಗೂ ಅಲ್ಲಿ ಒಂದು ಕಟ್ಟೆಯನ್ನ ಕಟ್ಬಿಟ್ಟು, ಆ ಬೇವಿನ ಮರಕ್ಕೆ ಒಂದು ಕಟ್ಟೆಯನ್ನ ಕಟ್ಬಿಟ್ಟು ಸಿಂಧೂರ ಲಕ್ಷ್ಮಣರ ದೇಹ ಇನ್ನು ಇಟ್ಟಂತ ಜಾಗ ಅಂತ ಕ್ಲೀನ್ ಆಗಿ ಬರೆದ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ ಅನ್ನೋ ನೋಡಕ್ಕೆ. ಇಂಥ ಅಭಿಮಾನ, ಇಷ್ಟೊಂದು ಒಳ್ಳೇದ್ ಮಾಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಎಷ್ಟೇ ನಾವು ಒಳ್ಳೇದ್ ಮಾಡೋ ಜನ ಮರ್ತು ಬಿಡ್ತಾರೆ ಇವಾಗ. ಸೊ ಮರೀದೇನೆ ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ಇನ್ನೆಷ್ಟು ಒಳ್ಳೇದ್ ಮಾಡಿರ್ಬೇಕು ಅವರು ನಮ್ ಸಿಂಧೂರ್ ಲಕ್ಷ್ಮಣರು ಅಂತ ಯೋಚನೆ ಮಾಡಿ ವೀಕ್ಷಕರೇ. ಸೊ ಈಗೇನ್ ನೀವು ನೋಡ್ತಾ ಇದ್ದೀರಾ ಅದು ಆ ಒಂದು ಇದೇನಿದೆ ಈ ಬೇವಿನ ಮರದ ಕಟ್ಟೆ, ಹಾಗೂ ಈ ಬೇವಿನ ಮರದ ಕಟ್ಟೆ ಮೇಲೇನೆ ಅವರ ಒಂದು ಡೆಡ್ ಬಾಡಿನ ಇಡ್ತಾರೆ. ಜನ ನೋಡ್ಲಿ, ಭಯ ಪಡ್ಲಿ, ಈ ರೀತಿಯಾಗಿ ಯಾರು ಅಗೇನೆಸ್ಟ್ ಆಗ್ಬಾರ್ದು ನಮ್ಗೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇಟ್ಟಿರ್ತಾರೆ. ಸೊ ಅಲ್ಲಿಂದ ಬಾಡಿನ ಶಿಫ್ಟ್ ಮಾಡ್ತಾರೆ. ಯಾವ ಕಡೆ ಶಿಫ್ಟ್ ಮಾಡ್ತಾರೆ ಅಂದ್ರೆ
ತಗೊಂಡು ಹೋಗ್ಬಿಟ್ಟು ಅದೇ ಒಂದು ಬೀಳಿಗೆ ಸರ್ಕಲ್ ಅಲ್ಲಿ ಇವಾಗ ಸಿಂಧೂರ್ ಲಕ್ಷ್ಮಣರ ಒಂದು ದೊಡ್ಡ ಪ್ರತಿಮೆ ಆಗಿದೆ. ಆ ಸರ್ಕಲ್ ಅಲ್ಲಿ ಅವರ ಒಂದು ಸಮಾಧಿನ ಮಾಡ್ತಾರೆ. ವೀಕ್ಷಕರೇ, ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ ಆ ಒಂದು ಸಮಾಧಿ, ಈ ಸಮಾಧಿ ನಮ್ಮ ವೀರ ಸಿಂಧೂರ ಲಕ್ಷ್ಮಣರ ಸಮಾಧಿ. ಸೊ ಊರವಾಗ ಚಿಕ್ಕದಾಗಿತ್ತು, ಹಾಗೂ ಒಂದು ಇವಾಗ ಅವ್ರಿಗೆ ಸಮಾಧಿ ಮಾಡಿದ್ದು ಅಷ್ಟೇ ಊರ ಒಂದು ಸ್ಮಶಾನದ ಜಾಗದಲ್ಲೇ ಸ್ಟಾರ್ಟಿಂಗ್ ಅವ್ರಿಗೆ ಸಮಾಧಿ ಬರುತ್ತೆ. ಫಸ್ಟ್ ಸಮಾಧಿ ಬರೋದೆ ನಮ್ಮ ವೀರ ಸಿಂಧೂರ ಲಕ್ಷ್ಮಣರ ಒಂದು ಸಮಾಧಿ ಬರುತ್ತೆ. ಇವತ್ತಿಗೂ ಅಲ್ಲಿರುವಂತ ವಾಲ್ಮೀಕಿ ಜನಾಂಗ ಏನಿದೆ, ಹಾಗೂ ಅಲ್ಲಿರುವಂತ ಸಿಂಧೂರ ಲಕ್ಷ್ಮಣರ ಅಭಿಮಾನಿಗಳು, ಸೊ ಬರೀ ವಾಲ್ಮೀಕಿ ಜನಾಂಗ ಅಂತ ಹೇಳಲ್ಲ, ಅಲ್ಲಿರುವಂತ ಸಿಂಧೂರ ಲಕ್ಷ್ಮಣರ ಅನೇಕ ಅಭಿಮಾನಿಗಳು ಅದನ್ನ ನೀಟಾಗಿಟ್ಟು ಇವತ್ತಿಗೂ ಮೇಂಟೈನ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ಸಿಂಧೂರ ಲಕ್ಷ್ಮಣ ಜಯಂತಿಯನ್ನು ಆಚರಿಸ್ತಾರೆ. ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಇವತ್ತಿಗೂ ಕೂಡ ಬಡವರ ಬಾಯಲ್ಲಿ ಹಾಗೂ ಅಲ್ಲಿರೋ ಊರಿನ ಜನತೆಯಲ್ಲಿ ನೀವು ಕೇಳೋದೊಂದೇ, ಸಿಂಧೂರ ಲಕ್ಷ್ಮಣ ತುಂಬಾ ಒಳ್ಳೆಯವರು ಇದ್ರು ಅಂತ, ದೇವರು ಅಂತಾನೆ ಹೇಳ್ತಾರೆ. ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ಲಿ, ಎಲ್ಲೇ ಆಗ್ಲಿ, ಅವ್ರ ಪೋಸ್ಟರ್ಸ್ ಕಟೌಟ್ಗಳು ಜೋರಾಗಿ ಇರ್ತವೆ. ಕೈ ಮಾಡ್ತಾ ಅಲ್ಲೇ ನಿಂತ್ಕೊಂಡು. ಸೊ ವೀಕ್ಷಕರೇ, ಇವಾಗ ಇದು ಕ್ಲೋಸ್ ಇತ್ತು ಸಿಂಧೂರ ಲಕ್ಷ್ಮಣ ಅವರ ಒಂದು ಸಮಾಧಿ ಸ್ಥಳ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಓಪನ್ ಮಾಡಿದೀವಿ, ಕಾರಣ ನಿಮ್ಗೆ ತೋರ್ಸಕ್ಕೆ. ಮನೆ ವೀಕ್ಷಕರೇ, ಒಳಗಡೆ ಹೋಗ್ತಾ ಇದೀವಿ ಸಿಂಧೂರ ಲಕ್ಷ್ಮಣ ಅವರ ಒಂದು ಸಮಾಧಿ ಸ್ಥಳಕ್ಕೆ. ಸೊ ಇದೊಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ವಿ. ಹಂಗೆ ಇವ್ರ ತೆಗ್ಗಿ ನಾಯಕರ ಮನೆಗೆ ಹೋಗಿ ಬಡಿಯಮ್ಮನ ದೇವಸ್ಥಾನಕ್ಕೆ ಹೋಗ್ಕೊಂಡು ಸಮಾಧಿಯನ್ನು ತೋರಿಸ್ಕೊಂಡ್ಬಿಡೋಣ ಅಂತ. ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಈಗ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಮೂವಿ ಮಾಡ್ತಿದ್ದಾರೆ. ಸೊ ಡಾಕ್ಯುಮೆಂಟ್ರಿ ಸ್ವಲ್ಪ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಗವಿ ಇಲ್ಲಿದೆ ನಿಮ್ಮ ಬೀಳಿಗೆ ತಾಲೂಕಲ್ಲಿ, ಇದೊಂದು ಹೊಸ ವಿಷಯ. ಬೀಳಿಗೆಲಿ ಸಿಂಧೂರ ಲಕ್ಷ್ಮಣ ಸಮಾಧಿ, ಬಡಿಯಮ್ಮ ದೇವಸ್ಥಾನ ಬಿಟ್ಟರೆ ಏನು ಕಾಣಿಸಿಲ್ಲ. ಅದು ಅಲ್ಲೇ ಇರ್ತಿದ್ದಾರೆ, ಅಲ್ಲೇ ಅಲ್ಲಿ ಒಳಗೆ ಬಾವಿಗಳ ಅಂಡರ್ಗ್ರೌಂಡ್ ಐತೆ, ಅಲ್ಲೇ ಇರ್ತಿದ್ರು, ಅಲ್ಲೇ ಇರ್ತಿದ್ರು. ವಾಪಸ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಅಲ್ಲಿ ಇದನ್ನು ನೋಡ್ಕೊಂಡ್ಬಿಡ್ರಿ. ಇವಾಗ ನಾನು ನಿಮ್ಮನ್ನ ಕ್ಲೈಮ್ಯಾಕ್ಸ್ ಸೀನ್ ಕರ್ಕೊಂಡ್ ಬಂದಿದ್ದೀನಿ. ವೀರ ಸಿಂಧೂರ ಲಕ್ಷ್ಮಣರವರ ಸಮಾಧಿಗೆ. ವೀರ ಸೇನಾನಿ ಅಂತಾನೆ ಹೇಳ್ಬೋದು. ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿದ್ರು, ಹಾಗೂ ಬಲ್ಲವರಿಗೆ ಸಿಂಹ ಸ್ವಪ್ನರಾಗಿದ್ದರು. ಸೊ ಬಡವರಿಗೆ ದೇವರಾಗಿದ್ದರು ಅವರು. ಸೊ ಅವರ ಒಂದು ಸಮಾಧಿ ಸ್ಥಾನಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಈ ಕಡೆ ನೋಡಿ ವೀಕ್ಷಕರೇ, ಇದೇ ವೀರ ಸಿಂಧೂರ ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಅಂತ ಹಾಕಿದ್ದಾರೆ. ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೇಗೋ ಅದೇ ರೀತಿಯಾಗಿ ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಕೂಡ ಈ ಊರಿಗೆ ಹಾಗೆ, ಸೊ ಈ ನಾಡಿಗೆ ಹಾಗೆ. ಸೊ ಅವ್ರ ಸಮಾಧಿ ಇದೆ ವೀಕ್ಷಕರೇ. ನಮ್ಮ ಭಾಗ್ಯ ಏನೋ ನಾವು ಬಂದು ಮುಸ್ತಿ ನಮಸ್ಕಾರ ಮಾಡೋಂಗಾಗಿದೆ. ಸೊ ನೀವು ಒಂದ್ಸರಿ ನೋಡ್ಕೊಳ್ಳಿ ವೀಕ್ಷಕರೇ. ಸೊ ಇದೇ ನಮ್ಮ ವೀರ ಸಿಂಧೂರ ಲಕ್ಷ್ಮಣರವರ ಸಮಾಧಿಗೆ ನಾವು ಬಂದಿದ್ದೀವಿ. ಸೊ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಇವರು ವಾಲ್ಮೀಕಿ ಸಮಾಜಕ್ಕೆ ಸೇರಿದವರಲ್ಲ? ಇದು ವಾಲ್ಮೀಕಿ ಸಮಾಜ. ಇವ್ರದ್ದು ಹೆಡ್ ಆ ಕಡೆ ಏನ್ರಿ? ಈ ಕಡೆ ತಲೆ ಈ ಕಡೆ ಕಾಲ, ಆ ಕಡೆ ತಲೆ. ಇವಾಗ ಅಲ್ಲ, ಗೌರ್ಮೆಂಟ್ ಏನಾದ್ರು ನಿಮ್ಗೆ ಸ್ಪನ್ಸ್ ಆಗದೆ ಇದಕ್ಕೆ ಎಲ್ಲ? ಈಗ ನೀವೇನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ವು, ಗೌರ್ಮೆಂಟ್ ಏನ್ ಸಹಕಾರ ಸಿಗ್ತಾ ಇದೆ? ಹೆಂಗೆ? ಹಾ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಬಟ್ ಸಹಕಾರ ಎಲ್ಲ ಸಿಗ್ತಾ ಇದೆ ಗೌರ್ಮೆಂಟ್ ಇಂದ. ಸೊ ವೀಕ್ಷಕರೇ, ಇದೆ ನಮ್ಮ ವೀರ ಸೇನಾ ಸಿಂಧೂರ ಲಕ್ಷ್ಮಣ ಅವರ ಸಮಾಧಿ. ಸೊ ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು. ನಿಮ್ಮ ಭಾಗ್ಯ ನೋಡ್ತಾ ಇದ್ದೀರಾ. ಸೊ ನೀವು ಯಾವಾಗಲೂ ಬೀಳಿಗೆಗೆ ಬಂದಾಗ ನಾರ್ತ್ ಕರ್ನಾಟಕ ಮುಧೋಳ ತಾಲೂಕು ಅಥವಾ ಬಾಗಲಕೋಟೆ ಜಿಲ್ಲೆಗೆ ಬಂದಾಗ ತಪ್ಪದೆ ಬೀಳಿಗೆಗೆ ಬಂದು
ವೀರ ಸಿಂಧೂರು ಲಕ್ಷ್ಮಣರವರ ಒಂದು ಸಮಾಧಿ ಹಾಗೂ ಅವರು ಓಡಾಡಿದಂತ ಜಾಗ, ಜೊತೆಗೆ ಅವರು ವೀರ ಮರಣವನ್ನು ಅಪ್ಪಿದಂತ ಒಂದು ಜಾಗ ಕೂಡ, ಪ್ರಾಣತ್ಯಾಗ ಮಾಡಿದ ಜಾಗ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ನೀವು ವಿಸಿಟ್ ಮಾಡಿ ಬಂದು ಈ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಒಂದು ಸಮಾಧಿಯನ್ನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ, ನಾನು ಇನ್ನಷ್ಟು ಹೆಚ್ಚಿನ ಮಾಹಿತಿ ನಮಗೆ ಸ್ಥಳೀಕರು ಕೊಡ್ತಾರೆ. ಸೊ ಅವ್ರ ಬಾಡಿ ತಂದಂತ ಜಾಗ ಅಥವಾ ಅಲ್ಲಿ ಶೂಟ್ಔಟ್ ಆದ ತಕ್ಷಣ ಸೊ ಬಾಡಿನ ತಂದ್ಬಿಟ್ಟು ಇದೇ ಒಂದು ಬೀಳಿಗೆಯ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ, ಪೊಲೀಸ್ ಠಾಣೆಯಲ್ಲಿ ಇರ್ತಾರೆ. ಸೊ ಆ ಜಾಗ ಕೂಡ ಇವತ್ತಿಗೂ ಇಲ್ಲಿಯ ಸ್ಥಳೀಕರು ಹಾಗೂ ಈ ವಾಲ್ಮೀಕಿ ಜನಾಂಗದವರು ನೀಟಾಗಿ ಅದನ್ನ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಒಂದು ಬೇವಿನ ಮರದ ಒಂದು ಕಟ್ಟೆ ಕಟ್ಟಿ ಅದಕ್ಕೆ ವೀರ ಸಿಂಧೂರು ಲಕ್ಷ್ಮಣ ಕಟ್ಟೆ ಅಂತಾನೆ ಹೆಸರಿಟ್ಟಿದ್ದಾರೆ. ಸೊ ಇಲ್ಲಿ ಈ ಜನತೆಯ ಒಂದು ದೇಶಾಭಿಮಾನಕ್ಕೆ ನಾವು ತಲೆ ಬಾಗ್ತೀವಿ, ಯಾಕಂದ್ರೆ ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಈಗ ಇತ್ತೀಚೆಗಷ್ಟೇ ಸರ್ಕಾರದಿಂದ ಇವರಿಗೆ ಸಹಕಾರ ಸಿಗ್ತಾ ಇದೆ. ಮುಂಚೆ ಎಲ್ಲ ಇವರು ಸ್ವಂತ ದುಡ್ಡಲ್ಲೇ ಎಲ್ಲ ಕಡೆ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಬನ್ನಿ ವೀಕ್ಷಕರಿಗೆ, ಇನ್ನು ಕೆಲವು ಮಾಹಿತಿಗಳನ್ನ ನೀವು ತೋರಿಸ್ತಾ ಹೋಗ್ತೀವಿ ವೀರ ಸಿಂಧೂರು ಲಕ್ಷ್ಮಣ ಅವರ ಬಗ್ಗೆ. ಇವರ ಹುಟ್ಟಿದ ಊರು ಜತ್ತ, ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ, ಅದನ್ನ ನಾನು ಟ್ರೈ ಮಾಡ್ತೀನಿ ನಿಮ್ಗೆ ತೋರ್ಸಕ್ಕೆ. ಸದ್ಯಕ್ಕೆ ಇದು ವೀರ ಸಿಂಧೂರು ಲಕ್ಷ್ಮಣರವರ ಒಂದು ಸಮಾಧಿ ಆಗಿದ್ದು ಅವರ ಫೋಟೋ, ರಿಯಲ್ ಫೋಟೋ ಅಲ್ಲ ಸರ್, ಸೇಮ್ ಫೇಸ್ ರಿಯಲ್ ಫೋಟೋ. ಈ ಗನ್ನೆಲ್ಲ ಹೆಂಗ್ ಬಂತಾರೆ ಅವ್ರಿಗೆ, ಈ ಬಂದೂಕೆಲ್ಲ? ಬಂದೂಕ ತೆಕ್ಕಿ ಗೌಡ್ರು ಕೊಡ್ತಾರೆ, ವೆಂಕಟಪ್ಪ ನಾಯಕ್ ಅಂತ ಹೇಳಿ. ವೆಂಕಟಪ್ಪ ನಾಯಕ್ ತೆಕ್ಕಿ ಮನೆತವ್ರು ಗನ್ ಕೊಡ್ತಾರೆ ಇವ್ರಿಗೆ, ಅಂದ್ರೆ ಅವರ ಒಂದು ಸೇಫ್ಟಿಗೆ ಕೊಡ್ತಾರೆ. ಮತ್ತೆ ಬ್ರಿಟಿಷ್ ಆಫೀಸರ್ ಒಂದಿಬ್ರು ಗಾರ್ಮನ್ ಅಂತ ಬರ್ತಾರೆ. ಗಾರ್ಮನ್ ಅನ್ನೋ ಬ್ರಿಟಿಷ್ ಆಫೀಸರ್ ಗನ್ ಕಿತ್ಕೊಳ್ತಾರೆ ಗೋಕಾಕ್ ಹತ್ರ. ಗೋಕಾಕ್ ಕಡೆ ಗನ್ ಕಿತ್ಕೊಂಡ್ಬಿಟ್ಟು ಇದು ಬೆಲ್ಟ್ ಏನಿಲ್ಲ, ಆ ಬೆಲ್ಟ್ ಗುಡ್ಡದಲ್ಲಿ ಹೋಗಿ ಮುಂದೆ ಬಿದ್ದಾಗ ತೆಗ್ಗಿ ವೆಂಕಟಪ್ಪ ನಾಯಕ್ ಅಂತ ಬೆಲ್ಟ್ನಾಗ ನೇಮ್ ಪ್ಲೇಟ್ ಇರುತ್ತೆ, ಬರ್ದಿರ್ತಾರೆ. ಆ ಬೆಲ್ಟ್ ಸಿಕ್ಕಾಗ ತೆಗ್ಗಿ ನಾಯಕ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ತೆಗ್ಗಿ ನಾಯಕಿಗೆ ಅವ್ರದ್ದು ಎಲ್ಲ ಗೌಡಿಕಿ ಆಸ್ತಿ ಜಮೀನ್ದಾರಿಗೆಲ್ಲ ಕಿತ್ಕೋತೀವಿ ಅಂತ ಹೇಳಿ ಅವ್ರಿಗೆ ಬೆಲ್ಟ್ ಮತ್ತೆ ಆ ಗನ್ ಯಾವ ಹೇಗ್ ಬಂತು ಅಂತ ಇವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇವ್ರು ಬಾಯಿಂದ ಬಾಯಿಗೆ ಜನಪದ ರೂಪದಲ್ಲಿ ಬಂದಂತ ಕತೆ ಮತ್ತು ನೋಡುಗರ ಕಥೆಯನ್ನ ಇವ್ರು ಹೇಳ್ತಾರೆ, ನೋಡಿರ್ತಕ್ಕಂಥ. ಸೊ ಅದು ಬೆಲ್ಟ್ ಹೆಂಗ್ ಬಂತು ಸರ್? ಗನ್ನು ಬೆಲ್ಟ್ ಈಗ ಜತ್ ತಾಲೂಕು ಸಿಂಧೂರಿಂದ ಬರ್ತಾರೆ. ಜತ್ ತಾಲೂಕು ಸಿಂಧೂರು, ಅಲ್ಲಿ ತಂಗಿ ಮೇಲೆ ಅತ್ಯಾಚಾರ ಆಗುತ್ತೆ. ಇವ್ರ ತಂಗಿ ಮೇಲೆ ಅತ್ಯಾಚಾರ ಆಗುತ್ತೆ. ಆ ಊರಿನ ಗೌಡನ ಮರ್ಡರ್ ಮಾಡ್ಬಿಟ್ಟು ಊರಿನ ಅಗಸಿ ಅಂತ ಬರ್ತಾರೆ, ಅಂತ ನೇತ್ ಹಾಕ್ಬಿಟ್ಟು ಅಲ್ಲಿಂದ ಗೌಡನ್ನ ಸಾಯಿಸಿ ನೇತ್ ಹಾಕ್ಬಿಡ್ತಾರೆ ತಂಗಿನ ಕೆಡ್ಸಿದ್ದಕ್ಕೆ. ಅಗಸಿ ಬಾಗಲಿ ಈಗ ಕರ ಕೊಡುದು, ಈಗ ಮೊದಲೇನು ತೆರು ಕರ ಅಂತ ಬರುತ್ತಲ್ಲ, ಹೊಲದಲ್ಲಿ ದುಡಿದಿದ್ದು ಬೆಳೆ ಜಾಸ್ತಿ ಬೆಳ್ತಿರ್ತಾರೆ ಅವರು. ಇವರು ಲಕ್ಷ್ಮಣ್ ಅವರು ವಾಲಿಕಾರ ಇರ್ತಾರೆ ಊರಿಗೆ, ಸೇಮ್ ರಾಯನ್ ಅಂತಾರ ವಾಲಿಕಾರ ಇರ್ತಾರೆ. ಇವರು ಉಲ್ಟಾ ಬೀಳ್ತಾರೆ ಅವ್ರಿಗೆ. ಇವ್ರನ್ನ ಗೌಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಇವು ಲಕ್ಷ್ಮಣ ಅಲ್ಲಿಂದ ವಾಪಸ್ ಬಿಡುಗಡೆ ಬರ್ಕೊಡ್ತೀನಿ ಅವಾಗ ಇವರು ಅಲೆ ಬರುತ್ತಾರೆ. ಇವ್ರಕ್ಕಿಂತ ಸಿದ್ದು ಲಕ್ಷ್ಮಣಗಿಂತ ಒಂದು ಪಟ್ಟು ಬಲಶಾಲಿ ಯಾರಿದ್ರು ನರಸಪ್ಪ ಅಂತೇಳಿ. ನರಸಪ್ಪ ದುಬ್ರಿ ಅಂತ, ದುಬ್ರಿ ನಾಯಕ್, ತುಂಬಾ ಶಕ್ತಿಶಾಲಿ ಕುಸ್ತಿ ಪಲ್ವಾನ್ ಇರ್ತಾವ. ಅವನು ಇವ್ರ ಜೊತೆ ಕೂಡ್ಬಿಟ್ಟು ಇಲ್ಲಿ ನಿಡೋಣಿ ಅಂತ ಒಂದು ಊರು ಬರ್ತದೆ ಬಿಜಾಪುರ. ಅವ್ರ ಒಬ್ಬ ದುಂಡಪ್ಪನ 4 ಜನ ಟೀಮ್ ಮಾಡ್ಕೊಂಡಿದ್ರು. ಗೋಪಾಲಿ ಸಾಬಣ್ಣ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ತಾರೆ. ಹಂಗೆ ತಪ್ಪಿಸ್ಕೊಂಡ್ ಬಂದು ಒಂದು ಜಾತಿ ನಮ್ಮ ಕಾಸ್ಟ್ನ ಅನ್ನೋ ಉದ್ದೇಶಕ್ಕೆ ಅವರು ತಪ್ಪಿಸ್ತಾರೆ. ಮೊದಲಿಂದ ಅವ್ರಿಗೆ ಅಲ್ಲಿ ಒಂದು ರಿಲೇಟಿವ್ ಇರ್ತದೆ, ಸಿಗ್ತಾನೆ ಇರ್ತದೆ. ಗನ್ ಕೊಡ್ತಾರೆ. ಇವರು ಬ್ರಿಟಿಷ್ ಆಫೀಸರ್ಗಳು ಒಂದಿಷ್ಟು ಜನ ಕೆಲವೊಂದು ಮಂದಿನ ಕೊಲೆ ಮಾಡಿಬಿಟ್ಟು ಗನ್ ತಗೊಂಡಿರ್ತಾರೆ, ಬಂದಿರ್ತಾವೆ. ಬರ್ಬಾರ್ದು ಅಲ್ಲಿ ಕತ್ತೂರು ಕಡೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿರಿ ನೀವು? ಹೋಗಿ ಬಂದಿರಿ. ಪೂರ್ತಿ ಅಲ್ಲಿ ಟಾಪ್ ಮ್ಯಾಗ ಕೇಳಿದ ಅವರಲ್ಲಿ ಸಣ್ಣ ಸಣ್ಣ ಒಬ್ಬರು ಮಲ್ಕೊಳ್ಳುವಂಥ ಜಾಗದವ್ರಿಗೆ ಬಂದಿರೋದು. ನಾವು ಏನಾದ್ರು ಮುಂದೆ ಜಿಗಿದ್ರೆ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟಿದ್ವಿ. ಟಾಪ್ ಹೋಗ್ಲಿಲ್ಲ, ಅಲ್ಲಿರೋರು ಟಾಪ್ ಹೋಗಿ ಜಾಗ ಇಲ್ಲ ಅಂತ ಅಲ್ಲಿ ನಿಂತು ನೋಡಿದ್ರೆ ಸರೌಂಡಿಂಗ್ ಎಲ್ಲ ಏರಿಯಾ ಕವರ್ ಮಾಡೋದು. ಕವರ್ ಅಂದ್ರೆ ಗೊತ್ತಾಗ್ತಿತ್ತು, ಅಲ್ಲಿ ತಪ್ಪಿಸ್ಕೊಂಡು ಬರ್ತಾರೆ. ಹಂಗೆ ಈ ಏರಿಯಾದಿಂದ ಬಿಳಿ ಕ್ರಾಸ್ ನೋಡ್ರಿ, ಬಿಳಿ ಕ್ರಾಸ್ ಇವಾಗ ಲೆವೆಲ್ ಅದ. ಒಂದು ಲಕ್ಷ್ಮೀ ಹೋಟೆಲ್ ಲಾಡ್ಜ್ ಐತಲ್ಲ, ಸಿಕ್ಕಾಪಟ್ಟಿ ಡೌನ್ ಇರ್ತದೆ. ಕರೆಕ್ಟ್ ಆಗಿತ್ತು. ಈಗ ಲೆವೆಲ್ ಏರಿತ್ತು ಜಾಸ್ತಿ. ಆ ಏರಿಗೆ ಬ್ರಿಟಿಷ್ ಆಫೀಸರ್ಗಳು ಯಾವ್ದಾದ್ರು ಗೂಡ್ಸ್ ಬರೋ ಮುಂದೆ ಕುದುರೆ ಟಾಂಗಾದಾಗ ಗೂಡ್ಸ್ ಒಳಗ ಏನಾದ್ರು ಮಟೀರಿಯಲ್ ಬರ್ತಿತ್ತು. ಏನದು ಈ ಡ್ರೈ ಫ್ರೂಟ್ಸ್ ಗೋಡಂಬಿ, ದ್ರಾಕ್ಷಿ ಇಂಥವೆಲ್ಲ ಡ್ರೈ ಫ್ರೂಟ್ಸ್ ಕೊಡ್ಲಿ ತಗೊಂಡ್ಬಿಟ್ಟು ಮುಂದೆ ಹೋಗೋ ಮುಂದೆ ಹಗ್ಗ ಕಡಿದು ಒಂದೊಂದು ಚೀಲ ಎಲ್ಲ ಹೊತ್ಕೊಂಡು ಬಂದ್ಬಿಟ್ಟಿದ್ರು. ಅಷ್ಟೊಂದು ಶಕ್ತಿ.
ಅಲ್ಲಿಂದ 4 ಕಿಲೋಮೀಟರ್ 5 ಕಿಲೋಮೀಟರ್ ಜಾಸ್ತಿ ಹೊತ್ಕೊಂಡು ಓಡ್ ಬಂದ್ಬಿಡೋದು. ಆರ್ಡರ್ ತೊಗೊಂಡ್ಬರ್ತದೆ ಡ್ರೈ ಫ್ರೂಟ್ಸ್. ಮತ್ತು ಇಲ್ಲಿ ನಿದರ್ಶನ ಅದಾವ ನಮ್ಮ ಊರಾಗ. ಯಾವ ಟೈಪ್ ಅಂದ್ರೆ ಈ ಬೆಳಕಿನೊಳಗೆ ಮನೆ ಮ್ಯಾಗ ಜಾಸ್ತಿ ಚಳಗಾಟಗಳು ರೇರ್. ಮನೆ ಮ್ಯಾಗನೇ ಸಿಕ್ಕು ತೊಗೊಳ್ಬಿಡೋದು. ರೋಡೊಳಗೆ ಹೋಗೋದು ಕಡಿಮೆ. ಮನೆ ಮ್ಯಾಗ ಊರಿಗೆ ಬಂದ್ರೆ ಮನೆ ಮ್ಯಾಗ. ಈಗ ಯಾವ ಊರಾಗ ಬಡವರಿಗೆ ಅನ್ಯಾಯ ಮಾಡ್ತಿದ್ದ, ಬಡವರು ಶೋಷಣೆ ಮಾಡ್ತಾನಂತ ಗೌಡ ಅವ್ರೇನು ಅಧಿಕಾರಿಗಳು ಇರ್ತಾರ ಅವ್ರಿಗೆ ಹೇಳಿಬಿಟ್ಟು ಹೇಳಿ ಕೇಳಿ ಆ ಮನೆ ಕಳ್ತನ ಮಾಡಿ ಬಡವ್ರಿಗೆ ಹಂಚ್ಬಿಡ್ತಿದ್ರು. ಅಂದ್ರೆ ನಾನು ಇವತ್ತು ನಿಮ್ಮ ಮನೆ ಕಳ್ತನ ಮಾಡ್ತೀನಿ ಏನ್ ಮಾಡ್ತಿ ಮಾಡು. ಪ್ರೊಟೆಕ್ಷನ್ ತಗೊಂಡ್ರು ಸಿಕ್ತಿದ್ದಿಲ್ಲ ಹೆಂಗಾದ್ರೂ ಹೊಡಿತಿದ್ರು. ಒಟ್ಟಲ್ಲಿ ಕಳ್ತನ ಬರ್ತೀನಿ ಅಂದ್ರೆ ಗೌಡ ಹಂಚಿಬಿಟ್ಟು ಮನೇನೆ ಗಿಲಿ ಹಾಕೊಂಡು ಹಂಚಿ ಹೊಡಿ ಬಿಡ್ತಿದ್ರು ಅಂತ. ಬರ್ತೀನಿ ನಿಮ್ಮ ಮನೆಗೆ ಇವತ್ತಂದ್ರೆ ಮುಗಿದೋಯ್ತು. ತಾವು ಹೆದರಿಕೊಂಡಿರ್ತೀವಿ ಇಟ್ಟಿಲ್ಲ ಅಲ್ಲ ಭಯ. ಇಲ್ಲಿ ನಮ್ಮೂರಾಗ ಕೆಲವೊಂದಿಷ್ಟು ಅಜ್ಜಿಗಳು ತೀರ್ಕೊಂಡು ಹೋಗ್ಯಾರ. ಡೆತ್ ಆಗ್ಯಾರ. ಅವ್ರಿಗೆ ಚಪ್ಲಿ ಇವರು ಕಾಲ ಮೇಲೆ ಇರ್ತಾರೆ ಚಪ್ಲಿ ಅವ್ರ ಮೇಲೆ ಹಿಂಗಿದ್ದು ನಾನು ಎಷ್ಟು ಕೇಳ್ಕೊಂಡು ಕೊಡ್ಲಿಲ್ಲ ಅವರು. ಟ್ರಾನ್ಸ್ಫರ್ ಆಗಿ ಅವ್ರ ಮಕ್ಕಳು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದ್ರು ಅವರು. ಆ ಚಪ್ಲಿ ಈ ಉಂಟು ಅಂತಾರೆ. ಇಲ್ಲಿ ಏನು ಬಟ್ಟಿಗೆ ಐತಲ್ಲ ಇದು ಉಂಟ, ಇದು ಬಿಚ್ಚಿದಕ್ಕೆ ಅದನ್ನ ಹೊಲಿಸ್ಕೊಂಡು ಬಾಬಿ ಅಂತೇಳಿ ಕೊಟ್ಟಿದ್ರು. ಆ ಹೆಣ್ಮಳಿಗೆ ಎಷ್ಟೋ ಬಂದು ಬಂಗಾರ ಅದು ಇದು ಕೊಟ್ಟರೆ ಅವರು ಚಿಕ್ಕ ಶ್ರೀಮಂತ ಊಟ ಕೊಟ್ಟರೆ ಯಾರು ಊಟ ಕೊಟ್ಟವ್ರಿಗೆಲ್ಲ ಬಂಗಾರ ಕೊಡ್ತಾರೆ. ಊಟ ಕೊಟ್ಟರು ಬಂಗಾರ ಕೊಡೋದು ಲಂಬಾಣಿ ತಾಂಡವರು ಇವ್ರಿಟ್ಟಂತ ಬಂಗಾರ ಹಿಂಗಾರ ತಗೊಂಡ್ಬಿಟ್ಟು ಸೆಟ್ಲ್ ಆಕಸ್ಮಿಕವಾಗಿ ಯಾವುದಾದ್ರೂ ಸಿಕ್ಕಿದ್ದು ಗುರುತು ಮಾಡೋದು ಗುಡ್ಡದಲ್ಲಿ ಏಟು ಹೋಗ್ಬಿಡೋದು. ತಾವೆಲ್ಲಿ ಇರ್ತಾರೆ ಅಲ್ಲಿ ಏಟು ಹೋಗ್ಬಿಡೋದು. ಎಷ್ಟೋ ಜನ ಕುಟುಂಬಗಳು ಒಳ್ಳೆಯ ಶ್ರೀಮಂತ. ಬಟ್ ನಿಮ್ದು ಈ ಸಹಕಾರ ನಮಗೆ ಖುಷಿ ಆಯಿತು. ಕೆಲಸದಲ್ಲಿದ್ದು ಬಂದು ನಮ್ಗೆ ಇದು ಓಪನ್ ಮಾಡಿ ತೋರಿಸಿದ್ದಾರೆ. ಸತೀಶು ಸಂತೋಷ್. ನೀವು ನಾವು ಟಚಲ್ಲಿ ಇರ್ತೀವಿ. ನೀವು ನಿಮ್ಗೆ ಇನ್ನೊಂದು ಯಾರು ಜಾಗ ಕೊಡ್ತೀನಿ. ಅಲ್ಲಿ ಶೂಟೌಟ್ ಆದರೆ ಆ ಶೂಟೌಟ್ ಆದ ಜಾಗದಲ್ಲಿ 4 ಕಿಲೋಮೀಟರ್ ಅವ್ರ ಹಳೆ ಒಳಗೆ ಹೊತ್ಕೊಂಡು ಹೋಗ್ಯಾರ ಮ್ಯಾಲೆ ಆ ಬಾಡಿನ ಜೀವ ಇದ್ರು ಬದುಕಿದ್ರು. ಜೀವ ಅಂತಿದ್ರು 4 ಕಿಲೋಮೀಟರ್ ಹೊತ್ಕೊಂಡು ಓಡಿಗ್ಯಾರ. 4 ಕಿಲೋಮೀಟರ್ ಹಳೆಯಾಗೋದ ಬಾಡಿ ಹೊತ್ಕೊಂಡು ಓಡ್ತಾರೆ ಗುಡ್ಡದಲ್ಲಿ. ಓಡುವಾಗ ಹಿಂದ ಮತ್ತೆ ಅದು ಬ್ಲಡ್ ಬ್ಲೀಡಿಂಗ್ ಆಗಿದೆ, ರಕ್ತ ಸೋರಿ ನೋಡ್ಕೊಂಡು ಬ್ಯಾನ್ ಆಗ್ತಾರ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತಾರ ನಿಮಗೂ ಹೊಡಿತಾರ, ನೀವು ಸಿಗ್ತೀರಿ, ಹೋಗ್ಬಿಡ್ರಿ ಇವ್ರು ಬಿಟ್ಕೊಟ್ಟು ಅದ ಹಳೆಗಳನ್ನ ತಪ್ಸ ನೀವು ಹೋಗ್ರಿ, ನಾನು ಹೆಂಗೋ ಶೂಟ್ ಆಗೈತಿ ನಾ ಹೋಗ್ತೀನಿ, ನೀವು ಸಿಗಾಕೋಬೇಡ್ರಿ ಅಂತ ಕಳಿಸ್ಬಿಡ್ತಾರೆ. ಆದ್ರೂ ಅವ್ರನ್ನ ಹಳೆಗಳನ್ನ ಹಿಡಿತಾರ. ಅವರು ಸ್ವಲ್ಪ ಹಿಡಿತಾರ, ನರಸಪ್ಪನ ಹಿಡಿತಾರ. ಅವನಿಗೆ ಎಷ್ಟು ತಿಳಿದತ್ಲ ಎಷ್ಟು ಗೊತ್ತಿತ್ತು ಅದನ್ನೆಲ್ಲ ಬಂಗಾರನ ಅವ್ರ ಬ್ರಿಟಿಷರು ಎಲ್ಲ ಅವನ ಕಡೆಯಿಂದ ವಸೂಲಿ ಮಾಡ್ತಾರೆ. ನರದಲ್ಲಿ ಹಿಂದಿನ ನರ ಕಟ್ ಮಾಡ್ತಾರೆ. ಕಾಲನು ಕಟ್ ಮಾಡಿಬಿಟ್ಟು ಇಲ್ಲಿ ಬಿಸ್ನಾಳಲ್ಲಿ ಬಿಸ್ನಾಳ ಬರುತ್ತಿಲ್ಲ ಒಂದು 10-12 ಕಿಲೋಮೀಟರ್ ಅಲ್ಲಿ ಒಂದು 20 ಕುರಿ ಕೊಡಿಸಿ ಅವನು ಅಲ್ಲೇ ಬಿಡ್ತಾರೆ. ಅಲ್ಲೇ ಇದ್ದು ಎಷ್ಟು ದಿನ ಆಮೇಲೆ ಕಾಲಾನಂತರ ಕಾಲು ಕಟ್ ಮಾಡಿ ಜಾಸ್ತಿ ಅಡ್ಡಾಡಕ್ ಬರ್ಲಾರ್ದಂಗ ಮಾಡಿ ಇಟ್ಬಿಟ್ಟಿರ್ತಾರೆ. ಶೂಟ್ ಮಾಡಿದ್ದು ಇವ್ರನ್ನೊಬ್ಬರನ್ನೇ ಟಾರ್ಗೆಟ್ ಮಾಡಿ. ಇವ್ರ ಟಾರ್ಗೆಟ್ ಏನಕ್ಕೆ ಅಲ್ಲ 5 ಜನ ಅಲ್ವಾ, ಲೀಡರ್ನೇ ಹೊಡೆದ್ ಬಿಡ ಹೊಡೆದ್ರೆ ಮುಗಿದೋಯ್ತು. ಈಗ ಅವ್ರ ರೆಸ್ಟೋರೆಂಟ್ ಹಾಕ್ತಾರೆ. ಹೌದು, ಅದು ತೆಗಿ ಗೌಡ್ರು ಕೂಡಿ ಇವ್ರನ್ನ ಟಾರ್ಗೆಟ್ ಮಾಡಿ ಹೊಡೆಸ್ತಾರೆ. ಈಗ ಸತ್ತು ಭಾಳ ಒಂದು ತಿಂಗಳಿಗೆ ಅವರು ಗೌಡ್ರ ತೆಗಿ ಗೌಡ್ರ ವೆಂಕಟಪ್ಪ ನಾಯಕ್ ಮಾನಸಿಕವಾಗಿ ಅವನು ಸಾಯ್ತಾರೆ. ಒಂದು ಮನ್ಸಿಗೆ ಹಚ್ಕೊಂಡು ಸಾಯ್ತಾರೆ ಇವ್ರು ತೀರ್ಕೊಂಡಾದ್ಮೇಲೆ. ಬಟ್ ಭಾರಿ ಪರ್ಸನಾಲಿಟಿ ಇದು. 7 ಫೂಟ್ ಇರ್ಬೇಕು, ಭಯಂಕರ ದೊಡ್ಡ ಪರ್ಸನಾಲಿಟಿ. ಈ ಸ್ಮಶಾನ ಅವ್ರದ್ದು ಸ್ಮಶಾನ. ಈ ಸ್ಮಶಾನದಲ್ಲೇ ಇದೊಂದು ಇವ್ರದ್ದೊಂದು ಸ್ಪೆಷಲ್ ಮಾಡಿದ್ದಾರೆ. ಇದು ಏಕ ಸ್ಮಶಾನ, ದೊಡ್ಡ ಸ್ಮಶಾನನೇ ಇದು. ಆ ಸನಾದಿ ಅಪ್ಪನವ್ರದ್ದು, ಸನಾದಿ ಅಪ್ಪನೊಂದು ಇದೆ ಇಲ್ಲಿ, ಅದೊಂದು ತೋರಿಸ್ತೀನಿ. ಸೊ ಸಿಂಧೂರ್ ಲಕ್ಷ್ಮಣ ಈ ಹಿಂದಿನ ರೂಮ್ ಒಳಗೆ ಇರ್ತಿದ್ವು, ಈ ಗವಿ ಒಳಗಡೆ. ಸೊ ಇದು ಹಿಂದೆ ಒಳಗೆ ರೂಮ್ ಐತೆ, ಗಲೀಜಾಗಿದೆ ಎಲ್ಲ.
ಹಂಗೆ ಇಲ್ಲಿ ಇನ್ನೊಂದು ಐತೆ ಅಂಡರ್ಗ್ರೌಂಡ್ ಐತೆ. ಇಲ್ಲಿ ಹೋದ್ರೆ ಅಲ್ಲಿ ಬರ್ತೀರಿ, ಕೆಳಗೆ ಬರಲಿಲ್ಲ. ಬರ್ತೀರಿ. ಎಲ್ಲಿ ಹೋದ್ರು? ಇಲ್ಲಿ ಹೋದ್ರೆ ಅಲ್ಲಿ ಬರ್ತೀರಿ. ಈ ಜಾಗ ಇಲ್ಲ ಐತ್ರಿ. ಇಲ್ಲ ಐತ್ರಿ. ಅವು ಕಲ್ಲಿನ ಒಳಗಡೆ ಸ್ವಲ್ಪ ಮೇಲೆ ಬಟ್ಟೆ ಬಟ್ಟೆ ರಾಣಿ ಇರುತ್ತೆ. ಈ ಕಡೆ ಪಾಸ್ ಆದ್ರೆ ಆ ಕಡೆ ಹೋಗ್ತೀವಿ. ಈ ಕಡೆ ಹೋದ್ರೆ ಅಲ್ಲಿ ಹೋಗ್ತೀರಿ. ಲೈಟ್ ಈ ಪಾರ್ಟಿ ಕಟ್ಟೇರಿ ಇದು. ಇಲ್ಲಿ ಹೋದ್ರೆ ಮತ್ತೆ ಇದು ಏನ್ರಿ ಏನ್ ಬಾವಿ ಇದು ಏನಂತ ಯಾರ ರಾಜ ಏನು ಇದಕ್ಕೆ ಕನತನೆ ಏನಂತ ಇಷ್ಟೊಂದು ಚೆನ್ನಾಗಿ ಕಟ್ಟಿದ ಮ್ಯಾಗ ಇಲ್ಲಿ ಯಾರೋ ಒಬ್ರು ರಾಜ ಇದ್ದೇ ಇರ್ತಾನೆ. ಸುಮ್ಮನೆ ಅಂತ ಕಟ್ರಲ್ಲ ಇಷ್ಟೊಂದು ಡಿಸೈನ್. ರಾಣಿ ಜಳಕ ಮಾಡ್ತಾರೆ, ರಾಜ ಬೇಕಲ್ಲ. ಯಾಕಂದ್ರೆ ಇಷ್ಟು ನೀಟಾಗಿ ಈ ಒಂದು ಒಳಗಡೆ ರಹಸ್ಯವಾಗಿ ಕಟ್ಟಿರೋದು ದೇಸಾಯಿ ಮಂತ. ಇಲ್ಲಿ ನಾವು ಮೇಲಿದ್ವಿ, ಕೆಳಗೆ ಬಂದ್ವಿ ಇವಾಗ. ಇದು ಇಷ್ಟೇ ರೀ, ಹಾಂ ಇದು ಇಷ್ಟೇ ಇದೆ. ಹಾಂ, ಇಲ್ಲಿ ಆಂಜನೇಯ ಇದೆ ಐತಿ. ಅಲ್ಲಿ ನಿಧಿಗಳ್ರಲ್ಲಿ ಒಳಗ ಈಗ ಇದೇನು ಇಷ್ಟ ಕಾಣ್ತಲ್ಲ, ಹಾಂ. ಅಲ್ಲಿ ಅದ್ರ ಹಿಂದೊಂದು ದೇವಸ್ಥಾನ ಐತಿ ಒಳಗ. ಕಿಟಕಿಯಾಗ ದೇವಸ್ಥಾನ ಐತಿ. ಅದೆಲ್ಲ ಈಶ್ವರಲಿಂಗ ಬಸವನ ನಿಧಿಗಳ ಕಿತ್ತು ಹೋದಾರ. ಅಲ್ಲಿ ರೀ ಇದು ಒಳಗ ಅದ್ರ ಒಳಗ ಒಂದು ಗುಡಿ ಐತಿ, ಟೆಂಪಲ್ ಐತಿ ಅಲ್ಲಿ ಒಳಗ. ಇದೇನ್ರಿ ಇದು ನಾವು ನೋಡಿಲ್ಲ ಬೆಳಿಗ್ಗೆದ. ನಾವು ಮೇಲಿದ್ವಿ ಅಲ್ಲ, ಮೇಲಿದ್ವಿ. ಇಲ್ಲೊಂದು ಮನೆ ಇದೆ. ಬಾವಿ ಬಾವಿ ಅಂತಾರೆ ಇದಕ್ಕೆ. ಹಾಂ 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 ಹಾಂ. ಹೋಗಿ ಬರ್ತೀರಿ? ಪಾಪ ನೀರು ಬಡಿಸಿದ್ರೆ ಚೆನ್ನಾಗಿ ನೋಡಿ. ಏನು ಮನೆಗೆ ಮಾಡ್ಯಾರ. ಹ್ಮ್, 6 ಎತ್ತಿನ ಬಾವಿ ಅಂತಿದ್ದು ನೋಡಿ. ಇಲ್ಲೇ ಜಾಗ ಇದೆ, ಹಿಂಗ್ ಒಳಗೆ ಹೋದ್ರೆ ಬಾವಿಗೆ ಹೋಗ್ತೀವಿ. ಇದು ಬೀಳಿಗೆಲೆ ಇದೆ. ಗುಡ್ಡಾಪುರ ದಾನಮ್ಮ ಮೂವಿ ಇಲ್ಲೇ ಶೂಟ್ ಆಗಿದಂತೆ. ಸೊ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಏನು ಇದಿಲ್ಲ. ಉರ್ದು ಐತಿ. ನನಗೆ ಓ, ಇದು ಉರ್ದು ಒಳಗೈತಿ. ಶಾಸನ ಇದೆ, ಸರಿಯಾಗಿ ಕಾಣಲ್ಲ. ಉರ್ದು ಬಟ್ ಅದು ಹಿಂದಿ ಒಳಗಿದೆ. ಭಾಳ ಹೊಲಸು ಹಿಡಿಸ್ಯಾರಪ್ಪ ಇಲ್ಲಿ. ವಿಮಾನ ತಿಳಿದು ಸೇರಿ ಏನು ಭಯಂಕರ ಗಲೀಜು ಮಾಡ್ಯಾರ ಇಲ್ಲಿ. ನೀಟಾಗಿ ಇಟ್ಕೋಬೇಕಿಂತ. ಯಾರು ಇಟ್ಕೋಬೇಕು. ಹಿಂದಿ ಐತೆ. ಸೊ ಈ ರೀತಿಯಾಗಿ ಸಿಂಧೂರ್ ಲಕ್ಷ್ಮಣರ ಒಂದು ಕತೆಗೆ ಅಂತ್ಯ ಆಗುತ್ತೆ. ಅವ್ರು ಬದುಕಿದ್ದು ಬರೀ 24 years. ಸೊ ವ್ಯಕ್ತಿ ಎಷ್ಟು ದಿವಸ ಬದುಕ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಜನರಿಗೆ, ನಾಡಿಗೆ, ಜಗತ್ತಿಗೆ, ನಮ್ಮ ದೇಶಕ್ಕೆ ಏನ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ.